ಇಂದಿನ ಉಗ್ರವಾದ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದರು. ಅವರಿಂದು ನಗರದಲ್ಲಿ ಆಯೋಜಿಸಿದ ಜನಾಕ್ರೋಶ ಯಾತ್ರೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಉಗ್ರ ಗುಂಡೇಟಿಗೆ ಬಲಿಯಾದ ಭಾರತೀಯರಿಗೆ ಸಂತಾಪ ಸೂಚಿಸಿ ಮಾತನಾಡಿದರು. ಕಾಶ್ಮೀರದಲ್ಲಿ ಉಗ್ರವಾದ ಸಮಸ್ಯೆ ನಿವಾರಣೆ ಆಗದೆ ಹಾಗೆ ಉಳಿಯಲು ದೇಶವನ್ನು ಬಹುಕಾಲ ಆಳಿದ ಕಾಂಗ್ರೆಸ್ ಕಾರಣವೆಂದು ಅವರು ಬಿಜೆಪಿ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಂದು ಹೇಳಿದ್ದರು. 370 ಕಾಯ್ದೆ ರದ್ದು ಆಗಿದ ಹೊರತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಿಲ್ಲ ಎಂದಿದ್ದರು. ಅವರು ಬಿಜೆಪಿ ಅಧಿಕಾರಕ್ಕೆ ಬಂದಾಗ 370 ರದ್ದುಗೊಳಿಸುವುದಾಗಿ ಹೇಳಿದ್ದರು. ಅದನ್ನು ಹಿಂದಿನ ಪ್ರಧಾನಿ ಮೋದಿಯವರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ರೀತಿ ಇರುವ ಅಮಿತ್ ಶಾ ಮಾಡಿ ತೋರಿಸಿದ್ದಾರೆ. ಉಗ್ರ ಕೃತ್ಯ ಸಹಿಸುವುದಿಲ್ಲ. ಪ್ರಧಾನ ಮಂತ್ರಿಗಳು ಮೋದಿಯವರು ಇಂದಿನ ಪ್ರಧಾನಿಯಂತಲ್ಲ, ದಿಟ್ಟ ಪ್ರಧಾನಿ ಆಗಿದ್ದಾರೆ ಎಂದರು. ಸೋನಿಯಾ ಗಾಂಧಿ ಹಾಲಿಯ ರಾಬರ್ಟ್ ವಾದ್ರಾ ಘಟನೆ ಬಗ್ಗೆ ಬಿಜೆಪಿ ಮೇಲೆ ಗೂಬೆ ಕೂರಿಸಿದ್ದಾರೆ. ಅವರು ನಮ್ಮ ದೇಶದ ಇತಿಹಾಸದ ಬದಲು ಇಟಲಿ ದೇಶದ ಇತಿಹಾಸ ಹೆಚ್ಚು ತಿಳಿದುಕೊಂಡಿದ್ದಾರೆ ಎಂದರು. ಜನಾಕ್ರೋಶ ಯಾತ್ರೆಯನ್ನು ಮೊಟಕುಗೊಳಿಸಿ ಯಾವುದೇ ಜಯಘೋಷ, ಹಾರ, ಪಟಕಿ ಸಿಡಿಸದೆ ಉಗ್ರ ಕೃತ್ಯವನ್ನು ಖಂಡಿಸಿ ಸರಳವಾಗಿ ಮಾಡಿದ್ದೇವೆ ಎಂದು ಅವರು ಉಗ್ರ ಕೃತ್ಯದಲ್ಲಿ ಸಾವಿಗೀಡಾದವರ ನಿವಾಸಕ್ಕೆ ನಾಳೆ ಭೇಟಿ ನೀಡುತ್ತೇನೆ ಎಂದರು. ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲ ರಂಗದಲ್ಲಿ ವಿಫಲವಾಗಿದೆ ಎಂದು ಅವರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ ಎಂದು ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ ಎಂದು ಕುಟುಕಿದರು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯಲಿದೆ ಎಂದರು. ಯಾವುದೇ ದೇಶದ ಕುಮ್ಮಕ್ಕಿದ್ರು ಸಹ ಅದನ್ನ ಮಟ್ಟ ಹಾಕ್ತಕ್ಕಂಥ ಶಕ್ತಿ ಭಾರತಕ್ಕಿದೆ. ಕಾರಣ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿದ್ದಾರೆ. ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರಿದ್ದಾರೆ. ಯಾವುದೇ ಕಾರಣಕ್ಕಂತ ಉಗ್ರಗಾಮಿಗಳನ್ನ ಸುಮ್ಮನೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ರಾಬರ್ಟ್ ವಾಡ್ರಾ ಬಗ್ಗೆ ಹೇಳ್ತಾ ಇದ್ರು ಚಲವಾದಿ ನಾರಾಯಣ ಸ್ವಾಮಿ ಅವರು. ಪಾಪ ರಾಬರ್ಟ್ ವಾಡ್ರಾ ಸೋನಿಯಾ ಗಾಂಧಿ ಅವರು ಅಡಿಯಾಗಿದ್ದಾರೆ, ಎಲ್ಲೋ ಒಂದ್ ಕಡೆ ಗೊಂದಲದಲ್ಲಿದ್ದಾರೆ. ಭಾರತದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಆಸಕ್ತಿಗಿಂತ ಹೆಚ್ಚು ಅವರಿಗೆ ಆ ಇಟಲಿ ದೇಶದ ಇತಿಹಾಸವನ್ನ ಹೆಚ್ಚು ಓದಂತೆ ಕಾಣ್ತದೆ. ಹಾಗಾಗಿ ಭಾರತದ ಬಗ್ಗೆ, ಹಿಂದೂಗಳ ಬಗ್ಗೆ ಈ ರೀತಿ ಹುಚ್ಚುಚ್ಚನ ಮಾತನಾಡ್ತಾ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ಆದರೆ ಇವತ್ತು ಭಾರತ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ತಕ್ಕ ಉತ್ತರವನ್ನ ಈಗ ಉಗ್ರಗಾಮಿಗಳಿಗೆ ಕೊಡ್ತಕ್ಕಂಥ ಶಕ್ತಿ ಇವತ್ತು ಭಾರತಕ್ಕಿದೆ. ಅದು